ಹೆಡ್ಲೈಟ್ ಅಂತ. ಹೆಡ್ಲೈಟ್ ಅಂದ್ರೆ ಏನು? ಈ ಕಾರ್ಗೆ ಗಾಡಿಗೆ ಮುಂದ್ಗಡೆ ಹೆಡ್ಲೈಟ್ ಅಂತ. ಗೂಟ ಗೂಟ ಅಂದ್ರೆ ಏನು? ಒಂದು ಕುರಿನೋ ಹಸುನೋ ಕಟ್ಟಾಕೋದಕ್ಕೆ ಒಂದು ಕಡ್ಡಿ ಉಳಿರ್ತೀವಿ, ಅದನ್ನ ಗೂಟ ಅಂತ ಕರಿತೀವಿ. ಲೈನ್ ಹಾಕು. ನಾವು ರಿಜಿಸ್ಟರ್ ಬುಕ್ ಅಲ್ಲಿ ಲೈನ್ ನಾವು ಪ್ರತಿ ಹಾಯ್ ಹಲೋ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನದು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ಅಂಡ್ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತಾರೆ, ಏನಂತ ಗೊತ್ತಾಗಿರುತ್ತೆ. ನಿಜವಾಗ್ಲೂ ಇವಾಗಿನ ಕಾಲದಲ್ಲಿ ಕನ್ನಡ ವರ್ಡ್ಸ್ ನ ಯಾವ ತರ ಯೂಸ್ ಮಾಡ್ಕೊಂತಿದ್ದಾರೆ ಅಂದ್ರೆ ಫನ್ನಿಯಾಗಿ ಯೂಸ್ ಮಾಡ್ಕೊಂತಿದ್ದಾರೆ, ಫ್ರೆಂಡ್ಶಿಪ್ ಅಲ್ಲಿ ಯೂಸ್ ಮಾಡ್ಕೊಂತ ಇದಾರೆ. ಅಂಡ್ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಮುಗ್ದೋಯ್ತು ಕನ್ನಡ ಯಾವ್ಯಾವ ತರ ಯೂಸ್ ಮಾಡ್ಕೊಂತಿರೋದು ಗೊತ್ತು. ಬಟ್ ಇಲ್ಲಿ ಏನಾಗುತ್ತೆ ಎಲ್ಲಾನು ಸೀರಿಯಸ್ ತಗೊಳಕೋಲ್ಲ. ಎಲ್ಲಾ ಸೀರಿಯಸ್ ತಗೊಂಡ್ರೆ ಎಲ್ರದ್ದು ತಪ್ಪಿರುತ್ತೆ. ಸೊ ಒಂದೊಂದ್ ರೀತಿಯಲ್ಲಿ ಒಬ್ಬೊಬ್ರು ಯೂಸ್ ಮಾಡ್ತಾರೆ. ಸೊ ಇವಾಗ ಕನ್ನಡನ ಯಾವ ತರ ಡಬಲ್ ಮೀನಿಂಗ್ ಅಲ್ಲಿ ಕನ್ವರ್ಟ್ ಮಾಡ್ತಾ ಇದಾರೆ ಇತ್ತೀಚಿನ ಜನರು ಅಂತ ತಿಳ್ಕೊಂಬರೋಣ. ಬನ್ನಿ, ಕೆಲವೊಂದು ಫನ್ನಿ ವಿಡಿಯೋಸ್ ಇದಾವೆ, ನೋಡ್ಕೊಂಬರೋಣ. ಎಕ್ಸಾಂಪಲ್ ಬಾಲ್ಸ್. ಬಾಲ್ಸ್ ಅಂದ್ರೆ ಏನು? ಚೆಂಡುಗಳು. ವಾಲಿಬಾಲ್, ಕ್ರಿಕೆಟ್ ಬಾಲ್, ಫುಟ್ಬಾಲ್. ನೆಕ್ಸ್ಟ್ ಕೋಲಾಟ. ಕೋಲಾಟ ಅಂದ್ರೆ ಏನಪ್ಪ? ಜಾನಪದ ಕಲೆ ಅದು. ಕೋಲಾಟ ಆಡ್ತಿದ್ರು ಫಸ್ಟ್, ಇವಾಗ ಅದಕ್ಕೂ ಅರ್ಥ ಚೇಂಜ್ ಆಗ್ತಿದೆ. ಸ್ಟೆಪ್ನಿ ಅಂದ್ರೆ ಏನು? ಒಂದು ಕಾರ್ ಪಂಚರ್ ಆದಾಗ ಆ ಟೈರ್ಗೆ ಬ್ಯಾಕಪ್ ಇರುವಂತದ್ದು ಒಂದು ಸ್ಟೆಪ್ನಿ, ರೀಪ್ಲೇಸ್ ಮಾಡಕ್ಕೆ. ಅದಕ್ಕೂ ಮಗ. ಮಗ ಅಂದ್ರೇನು? ಅಪ್ಪ ಅಮ್ಮಂಗೆ ಹುಟ್ಟಿರೋ ಮಗ. ಅದೇ ಮಗನ ಬೇರೆ ಯೂಸ್ ಮಾಡಿದ್ರೆ ಏನಂತಾರೆ? ಹೋಗ್ ಮಗ, ಬಾ ಮಗ, ಏನೋ ನೆಕ್ಸ್ಟ್ ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಒಂದು ಸ್ವೀಟ್ ಊಟ ಆದ್ಮೇಲೆ ತಿಂತೀವಿ, ಇವಾಗ ಅದನ್ನು ಹೇಳಂಗಿಲ್ಲ, ಅದಕ್ಕೂ ಅರ್ಥ ಚೇಂಜ್ ಮಾಡ್ತೀವಿ. ಹೌದು. ಮಾಲ್. ಮಾಲ್ ಅಂದ್ರೆ ಏನು? ಒಂದು ಶಾಪಿಂಗ್ ಏರಿಯಾ. ಗೋಪಾಲನ್ ಮಾಲ್. ಮಾಲ್ ಅಂತ ಯಾವ್ದು ಕರೀತಾರೆ? ಮಾಲ್ಗಳಿದೆ, ಶಾಪಿಂಗ್ ಏರಿಯಾ. ಎಣ್ಣೆ. ಎಣ್ಣೆ ಅಂದ್ರೇನು? ತಲೆ ಹಾಕೊಂಡು ಅಡಿಗೆ ಮಾಡೋ ಎಣ್ಣೆ. ದೀಪಕ್ ಹಚ್ಚೋ ಎಣ್ಣೆ. ಕಬಾಬ್ ಮಾಡ್ತೀವಿ. ಹೌದಪ್ಪ. ನೆಕ್ಸ್ಟ್ ಊಟ ಮಾಡೋದು. ಉಣ್ಣು ಅಂದ್ರೆ ಏನು? ಊಟ ಮಾಡು ಅಂತ. ಬಾ ಉಣ್ಣು ಅಂದ್ರೆ ಬಂದು ಊಟ ಮಾಡಪ್ಪ. ಹೌದು. ಅದಕ್ಕೂ ಅರ್ಥ ಚೇಂಜ್. ಗೂಟ. ಗೂಟ ಅಂದ್ರೆ ಏನು? ಒಂದು ಕುರಿನೋ ಹಸುನೋ ಕಟ್ಟಾಕೋದಕ್ಕೆ ಒಂದು ಕಡ್ಡಿ ಉಳಿರ್ತೀವಿ, ಅದನ್ನ ಗೂಟ ಅಂತ ಕರಿತೀವಿ. ಅಷ್ಟೇ ಯಾಕೆ, ಕ್ರಿಕೆಟ್ ಆಡೋದಕ್ಕೆ 3 ಗೂಟ ಉಳ್ಬಿಟ್ಟು ಆಟ ಆಡಲ್ವಾ, ಅದು ಗೂಟನೇ. ಅದಕ್ಕೂ ಅರ್ಥ ಸಿಂಗಲ್ ಫೀಲಿಂಗ್ ಡಬಲ್ ಫೀಲಿಂಗ್ ಮಾಡಿದ್ದಾರೆ ಕನ್ನಡ. ಇನ್ನೂ ತುಂಬಾ ಪದಗಳಿದಾವೆ, ಸುಮಾರು ಪದಗಳಿಗೆ ಅರ್ಥ ಚೇಂಜ್ ಆಗಿದೆ. ಇದೇ ತರ ಹೋದ್ರೆ ನಾಳೆ ಈ ಪದ ಯೂಸ್ ಮಾಡಕ್ಕೆ ಆಗಲ್ಲ ನಾವು. ಮತ್ತೆ ಇನ್ನು ಒಳ್ಳೆ ಒಳ್ಳೆ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಒಳ್ಳೆ ಒಳ್ಳೆ ಪದಗಳಿದೆ, ಅವುಗಳಿಗೆ ಅರ್ಥ ಚೇಂಜ್ ಮಾಡಬಾರ್ದು. ವಿಶೇಷವಾದ ಅರ್ಥಗಳಿರ್ತವೆ ಅವುಗಳಿಗೆ. ಬರ್ಕೊಳ್ ಗೊತ್ತಿಲ್ಲ, ಬಟ್ ಬರ್ತಾ ಬರ್ತಾ ಕನ್ನಡ ಡಬಲ್ ಮೀನಿಂಗ್ ಜಾಸ್ತಿ ಆಗಿದೆ. ಹೋಗ್ತಾ ಕೆಲವು ಪದಗಳು ಈ ತರ ಜಾಸ್ತಿ ಆಗ್ತಾ ಹೋದ್ರೆ ಪಬ್ಲಿಕ್ ಅಲ್ಲಿ, ಸಮಾಜದಲ್ಲಿ ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಇದನ್ನ ತಡಿಬೇಕು ಹೇಗಾದ್ರೂ ಮಾಡಿ. ಒಂದು ಪದ ಯೂಸ್ ಮಾಡ್ಬೇಕಂದ್ರೆ ನಾವೇ 2 ಸತಿ ಮಾತಾಡ್ಕೊಂಡು ಯೂಸ್ ಮಾಡ್ಬೇಕು. ಆ ತರ ಸಾಧ್ಯ ಇಲ್ಲ ಬಿಡಿ, ಇವಾಗ ತಾಳ್ಮೆಲ್ಲ ಜನಕ್ಕೆ. ಉಪಯೋಗಿಸ್ಬೇಕಾದ್ರೆ ಇವಾಗ ಕನ್ನಡ ಪದಗಳಿಗೆ ಈ ತರ ಅರ್ಥ ಹುಟ್ಟಾಕಿದ್ರೆ ನಾಳೆ ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಪದ ಯೂಸ್ ಮಾಡೋದು ಜಾಸ್ತಿ ಶುರು ಮಾಡ್ತಾರೆ ಜನ. ಹೌದು. ಇಂಗ್ಲಿಷ್ ನಲ್ಲೂ ಡಬಲ್ ಒಂದು ವರ್ಡ್ ಡಬಲ್ ಅರ್ಥ ಕೊಡುತ್ತೆ, ಕನ್ನಡ ಬಿಟ್ಟಾರೆ. ಹೆಸರುಗಳು ಅಷ್ಟೇ, ಹೆಸರುಗಳಿಗೆ ಡಬಲ್ ಮೀನಿಂಗ್. ಕೆಲವೊಂದು ಹೆಸರುಗಳು ಟಾಪಿಕ್ ಮಾಡಬೇಡಿ. ಮಿಷಿನ್ ಅಂದ್ರೆ ಏನು? ಬೋರ್ವೆಲ್ ಹಾಕ್ಬೇಕಾದ್ರೆ ಅಲ್ಲೊಂದು ಮಿಷಿನ್ ಯೂಸ್ ಮಾಡ್ತಾರೆ. ಆಮೇಲೆ ಟೈಲರಿಂಗ್ ಮಿಷಿನ್, ಅದು ಒಂದು ಮಿಷಿನ್. ಆ ಮಿಷಿನ್ ಅರ್ಥನೇ ಚೇಂಜ್ ಮಾಡ್ಬಿಟ್ಟವ್ರಪ್ಪ. ಜಾತ್ರೆ. ಊರಲ್ಲಿ ಸುಮಾರು ಜನ ಸೇರ್ಕೊಂಡು ಹಬ್ಬಗಳು ಮಾಡ್ತೀವಿ. ಹೌದು, ಅದನ್ನ ಜಾತ್ರೆ ಅಂತೀವಿ. ಅದನ್ನ ಇವಾಗ ಏನಪ್ಪ ಇದು ಒಳ್ಳೆ ಜಾತ್ರೆ. ಮತ್ತೆ ತಮ್ಮ ಅಂದ್ರೆ ಏನಪ್ಪ? ಸಹೋದರ, ಬ್ರದರ್. ಇವಾಗ ಬ್ರೋ ಅಂತ ಕರೀತಾರೆ, ಅದು ತಮ್ಮ ಅಂತ. ಇವಾಗ ಅದಕ್ಕೂ ಅರ್ಥ ಚೇಂಜ್ ಮಾಡ್ಬಿಟ್ಟಿದೆ. ಬೇಸ್ ಡ್ರಮ್. ಪಿಟಿ ಸಬ್ಜೆಕ್ಟ್ ಅಲ್ಲಿ ಮಾರ್ಚ್ ಪಾಸ್ ಮಾಡ್ಬೇಕಂದ್ರೆ ಒಂದು ಡ್ರಮ್ ಬರುತ್ತೆ, ಬೇಸ್ ಡ್ರಮ್. ಅದನ್ನ ಬೇಸ್ ಡ್ರಮ್ ಅಂತ ಯೂಸ್ ಮಾಡ್ತೀವಿ. ಅದರಿಂದ ಒಂದು ಶಬ್ದ ಬರುತ್ತೆ. ಹೌದು, ಅದನ್ನು ಅರ್ಥ ಚೇಂಜ್ ಗುರು ಅಂದ್ರೆ ಗುರು ಅಂದ್ರೆ ಗುರು ಬ್ರಹ್ಮ ಅಂತ ನಾವು ಕೈ ಮುಕ್ಕೋತಿದ್ವಿ. ಇಲ್ಲಿ ಹೆಡ್ಲೈಟ್ ಅಂತ. ಹೆಡ್ಲೈಟ್ ಅಂದ್ರೆ ಏನು? ಈ ಕಾರ್ಗೆ ಗಾಡಿಗೆ ಮುಂದ್ಗಡೆ ಹೆಡ್ಲೈಟ್ ಅಂತ ಹಾಕ್ಸ್ಕೊಂಡು ಅದಕ್ಕೂ ಇವಾಗ ಅರ್ಥ ಫುಲ್ ಚೇಂಜ್ ಆಗಿದೆ. ಹೌದು. ಲೋಬಿ ಮೈಬೀಮ್ ಅಂತ ಇರುತ್ತೆ. ಮೆಣಸಿನಕಾಯಿ ಏನಪ್ಪಾ, ಅದ್ರಲ್ಲಿ ಕೆಂಪು ಮೆಣಸಿನಕಾಯಿ ಇದೆ, ಹಸಿರು ಮೆಣಸಿನಕಾಯಿ ಅಂತ ಇದೆ, ಚೋಟು ಮೆಣಸಿನಕಾಯಿ ಅಂತ ಬೇರೆ ಇದೆ. ಖಾರ ಇರುವಂತದ್ದು ಮೆಣಸಿನಕಾಯಿ. ಅದಕ್ಕೂ ಅರ್ಥ ಚೇಂಜ್ ಮಾಡ್ಬಿಟ್ಟು ಲೈನ್ ಹಾಕು. ನಾವು ರಿಜಿಸ್ಟರ್ ಬುಕ್ ಅಲ್ಲಿ ಲೈನ್ ನಾವು ಪ್ರತಿ ವರ್ಷ ಲೈನ್ ಹಾಕೊಂಡೇ ಬರ್ತಾ ಇದೀವಿ. ಕಬಡ್ಡಿ ಫೋಟೋಲ್ಲೂ ಲೈನ್ ಹಾಕ್ತಿವಿ, ಖೋಖೋ ಫೋಟೋಲ್ಲೂ ಲೈನ್ ಹಾಕ್ತಿವಿ. ಲೈನ್ ಹಾಕೋದೊಂದೇ ಫುಲ್ ಬೇರೆನೆ. ಏಟು ಅಂದ್ರೆ ಪೊಲೀಸ್ ಅವ್ರು ಹೊಡಿಯೋದು ಲಾಠಿ, ಓಕೆನಾ? ಮಾಸ್ಟರ್ ಹೊಡಿತಾ ಇದ್ರು ನಮ್ಗೆ ಏಟು, ಇದನ್ನ ಏಟು. ಇವಾಗ ಅದಕ್ಕೂ ಬೇರೆ ಅರ್ಥ ಮಾಡ್ಬಿಟ್ಟಿದ್ದಾರೆ. ಹೌದು, ಇಷ್ಟೇ ಅಲ್ಲ ಬ್ರೋ, ತುಂಬಾ ಪದಗಳಿಗೆ ಅರ್ಥ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅರ್ಥಪೂರ್ಣವಾಗಿರುವಂತಹ ಪದಗಳಿಗೆ ಅರ್ಥಪೂರ್ಣವಾಗಿ ಹೇಳಬೇಕು, ತಪ್ಪರ್ಥಗಳು ಕೊಡಬಾರ್ದು. ಯಾಕಂದ್ರೆ ಇದೇ ತರ ಹೋದ್ರೆ ನಾಳೆ ಇನ್ನೂ ಬೇಜಾನ್ ಅರ್ಥ ಹುಟ್ಟಾಕೊಳ್ಳೋ. ಹೌದೌದು, ಒಳ್ಳೆ ಒಳ್ಳೆ ಪದಗಳಿಗೆ ಅರ್ಥಗಳೇ ಹೊರಟೋಗ್ತವೆ. ಹೌದು, ಆ ಪದಗಳ ಒರಿಜಿನಲ್ ಅರ್ಥ ಏನಿದೆ ಅದು ಹಾಗೆ ಉಳಿಬೇಕು. ಮತ್ತೆ ಜನ ಇವಕ್ಕೆಲ್ಲ ಬೇರೆ ಅರ್ಥ ಹುಟ್ಟಾಕೊಳ್ಳೋದ್ರಿಂದ ಇದನ್ನ ಯೂಸ್ ಮಾಡ್ಕೊಳಕ್ಕೆ ಭಯ ಬೀಳ್ತಿದಾರೆ ಆಚೆ. ಇವಾಗ ಹೌದು, ಪಬ್ಲಿಕ್ ಅಲ್ಲಿ ಯೂಸ್ ಮಾಡೋದು ಕಷ್ಟ. ಡಬಲ್ ಮೀನಿಂಗ್ ಅಂತಿದ್ದಾರೆ ಇವನ್ನೆಲ್ಲ. ಹೌದು, ಜನ್ಜಿಗಳು ಭಯ ಬೀಳ್ತಾರೆ ಪದಗಳನ್ನ ಯೂಸ್ ಮಾಡಕ್. ಈಗ
ಹೌದು, ನಿಜಾನೇ. ಇವನ್ನೆಲ್ಲ ಸ್ವಲ್ಪ ನಿಲ್ಲಿಸ್ಬೇಕು. ನಿಲ್ಲಿಸ್ಬೇಕು. ಅದೇ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಅದ್ರ ಅರ್ಥ ಏನಿರುತ್ತೋ ಪದಗಳ ಅರ್ಥನ ಅದನ್ನೇ ಬಳಸ್ಬೇಕು. ತಪ್ಪು ಅರ್ಥಗಳು ಕೊಡಬಾರ್ದು. ಇನ್ನು ಮುಂದೆ ಮುಂದೆ ಜಾಸ್ತಿ ಪದಗಳು ಬರಬಾರ್ದು. ಓಕೆ, ನೋಡಿದ್ರಲ್ವಾ ಕನ್ನಡ ಅರ್ಥಗಳನ್ನ ಯಾವ ತರ ಕ್ರಿಯೇಟ್ ಮಾಡಿದಾರೆ ಬರ್ತಾ ಅನ್ನೋದನ್ನ. ಸೊ ಕನ್ನಡ ವರ್ಡ್ಸ್ ಒಂದು ವರ್ಡ್ ಮೀನಿಂಗ್ ನ ಬೇರೆ ಬೇರೆಲ್ಲ ಸೇರ್ಸ್ಕೊಂಡು ಇವಾಗಿನ ಜನ ಮಾತಾಡ್ತಾರೆ. ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಆಕ್ಚುಲಿ ಕೇಳಕ್ ಸಿಕ್ಕಾಪಟ್ಟೆ ಫನ್ನಿ ಆಗಿದೆ, ಕಾಮಿಡಿ ಆಗಿದೆ. ಬಟ್ ರಿಯಾಲಿಟಿ ಹೇಳ್ತಾವ್ರೆ. ತುಂಬಾ ಚೆನ್ನಾಗಿದೆ ವಿಡಿಯೋ. ಅಂಡ್ ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ. ಅವ್ರು ಇರೋದನ್ನ ಫ್ಯಾಕ್ಟ್ ಹೇಳಿದ್ರೆ ಅಷ್ಟೇ ಫನ್ನಿ ಆಗಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ. ಸೊ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್. ನಮಸ್ಕಾರ. ತಪ್ಪಾಗಿ ತಿಳ್ಕೊಬೇಡಿ, ಓಕೆನಾ? ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಬಾಯ್.